ಯಾಕೆ ಹೀಗ್ ಮಾಡ್ಕೊಂಡೆ? ನಮ್ಗೊಂದ್ ಮಾತ್ ಕೂಡ ಹೇಳ್ದೆ ಎಂತ ಕೆಲ್ಸ ಮಾಡಿದ್ಯಪ್ಪ? ನಾವು ಪೂಜೆ ಮಾಡ್ತಿದೀವಲ್ಲೋ, ಮತ್ತೆ ನೀನ್ ಯಾಕೆ ಮಾಡ್ಬೇಕು? ಹೌದು, ಇದೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಾನ್ ಹೇಳಿಲ್ಲ ರೀ. ಸಾರಿ ಸರ್, ಇದೆಲ್ಲ ನೋಡಿ ತಡಿಯೋಕ್ಕಾಗದೆ ಹೇಳ್ಬಿಟ್ಟೆ. ಈಗ ನನಗೆ ಏನಾಗಿದೆ ಅಂತ ಹೇಳ್ದೆ ನಾನು. ಇನ್ನು ಇನ್ನೇನಾಗ್ಬೇಕು? ನಿನ್ ಮೊಣ್ಕಾಲೆರಡು ಗಾಯ ಆಗಿದ್ಯಲ್ಲ. ಈ ಚಿಕ್ಕ ಗಾಯ ಅತ್ತೆ. ನಿನಗಿದು ಚಿಕ್ಕ ಗಾಯನೇ ಇರ್ಬೋದು, ನಮ್ಗೆ ಎಷ್ಟ್ ನೋವಾಗುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಕಂದ, ಇದೆಲ್ಲ ಮಾಡೋ ಅಗತ್ಯ ನಿನಗೇನಪ್ಪ? ನಮ್ಮ ಹತ್ರ ಹೇಳಿದ್ರೆ ನಾವು ಮಾಡ್ತಿರ್ಲಿಲ್ವಾ? ನಾವೆಲ್ಲ ಯಾಕಿರೋದು? ಇನ್ಯಾವತ್ತೂ ಹೀಗೆ ಮಾಡ್ಬೇಡ ಜೈ. ನಿನ್ಗೇನಾದ್ರೂ ಆದ್ರೆ ನಾವು ತಡ್ಕೊಳಕ್ಕಾಗಲ್ಲ. ನನ್ಗೇನಾಗಿಲ್ಲ ಡ್ಯಾಡ್, ನಾನು ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಆಗಿರೋ ಹಾಗೆ ನೀನ್ ನಟಿಸ್ತಿದ್ಯಾ ಅಂತ ನಮ್ಗೆ ಅರ್ಥ ಆಗತ್ತೆ ಬಿಡು. ಇಲ್ಲ ಮಾವ, ನನಗ್ ನೋವಾಗಿರೋದು ನಿಜ ಇರ್ಬೋದು, ಆದ್ರೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿರೋದು ಸುಳ್ಳು. ಇದನ್ನ ನಾನು ಗಂಗನ್ಗೋಸ್ಕರ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ. ಓಹೋ, ಇದೆಲ್ಲ ಈ ಮಹಾತಾಯಿಗೋಸ್ಕರ ಮಾಡಿದ್ಯಾ? ಅವಳು ಚೆನ್ನಾಗಿರ್ಲಿ ಅಂತ ಮಾಡ್ದೆ ಅತ್ತೆ. ಏನು, ಅವಳು ಕೈ ಹೀಗಾಗಿದ್ದಕ್ಕೆ ನೀನ್ ಮೊಣ್ಕಾಲೆರಡು ಗಾಯ ಮಾಡ್ಕೊಂಡ್ಯಾ ಜೈ? ಅವಳು ಚೆನ್ನಾಗಿದ್ರೆ ಸಾಕು ಮಾವ. ನನಗೋಸ್ಕರ ಇವಳು ಪ್ರಾಣನೇ ಪಣಕ್ಕಿಟ್ಟವಳು. ಆಫ್ಟರ್ ಆಲ್ ನನ್ನ ಮೊಣಕಾಲು ನೋವೆಷ್ಟು. ಅಜ್ಜಿ, ಇವತ್ ಗುಡಿಲಿ ಒಂದು ವಿಷಯ ನಡೀತು ಗೊತ್ತಾ? ಏನಾಯ್ತು ಜೈ? ಯಾರಿಗೂ ಹೇಳ್ದೆ ಬೆಳಿಗ್ಗೆನೆ ನನ್ ಗುಡಿಗೆ ಹೋದ್ನಾ. ಮೊಣಕಾಲ್ ಮೇಲೆ ಮೆಟ್ಲು ಹತ್ತುತ್ತಾ ಇದ್ರೆ ಗಂಗಾ ನನ್ ಜೊತೆಲೇ ಇದ್ಲು. ನಾನ್ ಬೀಳೋಕಾಗಿದ್ದಾಗ ಹಿಡ್ಕೊಂಡ್ಲು ಅಂಡ್ ನನ್ ಜೊತೆ ಮಾತಾಡಿದ್ಲು. ಇದ್ರಲ್ಲಿ ವಿಚಿತ್ರ ಏನಿದ್ಯಪ್ಪ? ಆದ್ರೆ ನಿಜವಾಗ್ಲೂ ಗಂಗಾ ನನ್ ಪಕ್ಕದಲ್ಲಿ ಇರ್ಲಿಲ್ಲ ಚಿಕ್ಕಮ್ಮ. ಇವಳು ಆಮೇಲೆ ನಾಣಿ ಜೊತೆ ಬಂದ್ಲು. ಅಂದ್ರೆ ಅಲ್ಲಿ ತನಕ ಗಂಗಾ ನನ್ ಪಕ್ಕದಲ್ಲಿ ಇಲ್ದಿದ್ರು ಇದಾಳೆ ಅನ್ಕೊಂಡೇ ಇದ್ದೆ. ಅದು ಭ್ರಮೆ ಆದ್ರೂ ನಿಜವಾಗ್ಲೂ ನಡೆದ ಹಾಗೆ ಅನಿಸ್ತು. ಒಂದೊಂದ್ಸಲ ಕನ್ಸುಗಳು ಕೂಡ ನಿಜ ಅನ್ಸುತ್ತೆ ಜೈ. ಹೌದು ಡ್ಯಾಡ್, ಅದು ಭ್ರಮೆ ಅಂದ್ರೆ ಈಗ್ಲೂ ನಂಬೋಕಾಗ್ತಿಲ್ಲ. ಅವಳ ಮಾತು, ಅವಳ ಸ್ಪರ್ಶ, ಅವಳ ಪ್ರತಿ ಮೂಮೆಂಟು ನಿಜ ಅನ್ನಿಸ್ತು. ಏನ್ರಿ, ಕಾಫಿ ಚೆನ್ನಾಗಿಲ್ವಾ? ವಿಷದ ಆಗಿದೆ. ಎಲ್ಲ ಕರೆಕ್ಟ್ ಆಗಿ ಹಾಕಿದ್ನಲ್ಲ. ಅವರಲ್ಲಿ ಹ್ಯಾಪಿ ಆಗಿದ್ರೆ ಸಿಹಿಯಾದ ಕಾಫಿ ಕೂಡ ವಿಷದ ಹಾಗನ್ಸತ್ತೆ. ನಿನ್ನೆ ತನಕ ಆ ಗಂಗಾ ಕೈಗೆ ಕಟ್ಟಿತ್ತು, ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕಟ್ ತೆಗಿತಿದ್ದ ಹಾಗೆ ಅದೆಲ್ಲ ಹೋಯ್ತು. ಅವ್ರ ಸಂತೋಷ ನೋಡ್ತಿದ್ರೆ ಈ ಮನೆಯಿಂದ ಸ್ವಪ್ನ ಯಾಕೆ ಹೋದ್ಲು ಅರ್ಥ ಆಗ್ತಿದೆ. ಗಂಡ್ಸಾಗಿ ನನ್ಗೆ ಹೀಗಾದ್ರೆ ಹೆಣ್ಮಗು ಅವಳಿಗೆ ಹೇಗಿರತ್ತೆ? ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಬೆಳಗ್ಗೆನೆ ಯಾಕೆ ಬಿಪಿ ತಂದ್ಕೋತಿದ್ದೀರಾ? ಅವಳು ಸಂತೋಷವಾಗಿದ್ದಾಳೆ ಅಂತ ನಾವ್ ಆಯಸ್ ಕಡಿಮೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಆ ಗಂಗಾ ಆಯಸ್ ಮುಗಿಸಿ ಮೇಲ್ ಕಳಿಸ್ತೀನಿ ಅಂದೆ. ಇಲ್ಲಿ ತನಕ ನೀನ್ ಮಾಡಿರೋ ಪ್ರಯತ್ನ ಎಲ್ಲ ವೇಸ್ಟ್ ಆಯ್ತು. ನೀನ್ ಗಂಗಾನೇನು ಮಾಡಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಅವಳ ಕೈಯಲ್ಲಿ ಅವಳಿಗೆ ಸಾವಿಲ್ಲ ಅಂತ ನನಗೆ ಅರ್ಥ ಆಯ್ತು. ಅವಳನ್ನ ಮುಗಿಸೋದಕ್ಕೆ ನಮಗೊಂದು ಬಲ ಬೇಕು. ನಮ್ಗೆ ಇನ್ನೊಬ್ರು ಜೊತೆನಾ? ವಾಲಿನ ಸಾಯಿಸೋದಕ್ಕೆ ಸುಗ್ರೀವನ್ ಕೈಯಲ್ಲಿ ಆಗ್ಲಿಲ್ಲ. ರಾಮನೇ ಸಹಾಯ ಮಾಡ್ದ, ವಾಲಿನ ಸಾಯಿಸ್ದ. ಸುಗ್ರೀವ ರಾಜ ಆದ. ಹಾಗ್ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ನಿತ್ಯ. ಅವಳು ಯಾಕೆ ಮಾಡ್ತಾಳೆ? ಸುಗ್ರೀವನ್ಗೆ ವಾಲಿ ಕೂತಿರೋಂತ ಸಿಂಹಾಸನ ಬೇಕಾಗಿತ್ತು. ನಿತ್ಯಾಗೆ ಗಂಗಾ ಅನುಭವಿಸ್ತಿರೋ ಈ ಸೂರ್ಯ ವಂಶದ ಸೊಸೆ ಆಗಿ ಆಡಂಬರ ವೈಭವ ಬೇಕು. ಜೈ ಬೇಕು ಅವಳಿಗೆ. ಗಂಗಾ ಸಾಯ್ದೇ ಇದ್ರೆ ಅವಳಿಗೆ ಈ ಸ್ಥಾನ ಸಿಗೋದಿಲ್ಲ. ಅದಕ್ಕೆ ಗಂಗಾನ ಸಾಯಿಸೋದ್ರಲ್ಲಿ ನಮ್ಮಿಬ್ಬರಿಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಹಾಗೆ ಅನ್ಕೊಳ್ಳೋಣ. ಗಂಗನ ಮುಗಿಸಿ ಅವಳು ಆ ಪ್ಲೇಸ್ಗೆ ಬರ್ತಾಳೆ. ಮತ್ತೆ ನಮ್ಮ ಸ್ವಪ್ನ ಪರಿಸ್ಥಿತಿ ಏನು? ಅವಳನ್ನ ಹಾಗೆ ಬಿಡೋದಾ? ನನ್ನನ್ನೇನ್ ಅಷ್ಟೊಂದ್ ದಡ್ಡಿ ಅನ್ಕೊಂಡ್ರೇನ್ರಿ? ಗಂಗಾ ಸಾಯ್ತಿದ್ದ ಹಾಗೆ ಆ ಕೊಲೆನ ನಿತ್ಯ ಮೇಲೆ ಎತ್ ಹಾಕಿ ಜೈಲ್ ಪಾಲ್ ಮಾಡ್ತೀನಿ ಅವಳನ್ನ.
ಜೈ ಪಕ್ಕದಲ್ಲಿ ನಮ್ ಸ್ವಪ್ನನ ತಂದು ಕೂಡಿಸ್ತೀನಿ. ಇದು ನನ್ ಪ್ಲಾನ್. ಹೇಗಿದೆ? ಪ್ಲಾನ್ ಸೂಪರ್ ಆಗಿದೆ. ಅದು ನಿಜ ಆದ್ರೆ ಇನ್ನೂ ಚೆನ್ನಾಗಿರತ್ತೆ. ನಿಜ ಆಗತ್ತೆ, ಮಾಡ್ತೀನಿ. ಎಲ್ಲ ಸರಿಯಾಗಿದೆ. ಇನ್ ನೀವು ಹೊರಡಿ. ಹೋಗ್ಬೇಕಾ? ಅದು ನಮ್ಮ ಆಫೀಸ್ ಅಲ್ವಾ ರೀ, ಹೋಗ್ಬೇಕಾ ಬೇಡವಾ ಅಂತೀರಲ್ಲ? ಹಾಗಲ್ಲ, ನಿನ್ ಕೈ ಸರಿ ಇಲ್ವಲ್ಲ? ಸರಿ ಹೋಯ್ತಲ್ಲ. ಹೌದಲ್ವಾ? ನಿನಗ್ ಸೊಂಟ ನೋವಲ್ವಾ? ಹೋಯ್ತಲ್ಲ. ಅದು ಹೋಯ್ತಾ? ನನ್ಗೆ ಮೊಣಕಾಲು ನೋವಿದ್ಯಲ್ಲ. ಈ ವಯಸ್ಸಲ್ಲೇ ಮೊಣಕಾಲ್ ನೋವೇನ್ರಿ? ನೋವು ಅಂದ್ರೆ ಆ ನೋವಲ್ಲ, ನಿನ್ನೆ ಮೆಟ್ಲು ಹತ್ತಿದ್ನಲ್ಲ ಆ ನೋವು. ಬೇಡ ಅಂದ್ರೂ ಹತ್ತಿ, ಈಗ ನೋವು ಅಂತ ಆಫೀಸ್ ಬೇಡ ಅಂದ್ರೆ ಹೇಗೆ? ಹೊರಡಿ ಪ್ಲೀಸ್ ಬಂಗಾರ, ನಂಗೆ ಹೋಗೋ ಮನ್ಸಿಲ್ಲ. ನೀವು ಆಫೀಸಿಗೆ ಹೋಗದೆ ತುಂಬಾ ದಿನ ಆಯ್ತು. ಎಲ್ಲ ಕೆಲ್ಸನೂ ಪೆಂಡಿಂಗ್ ಅಲ್ಲೇ ಇರುತ್ತೆ. ನಾನು ಹೋಗ್ತಾ ಇದ್ರೆ ಏನ್ ತೊಂದ್ರೆ ಇಲ್ಲ. ಮನೆಯಲ್ಲೇ ಇದ್ದು ಏನ್ ಮಾಡ್ತೀರಾ? ನೀವು ಬಂದ್ರ ಅಜ್ಜಿ? ಯಾಕೆ ಕರಿತಾ ಇದ್ಯಾ? ನಿಮ್ಮನ್ ಕರ್ದ್ನ? ಗಂಗನ್ ಕರಿತಾ ಇದ್ಯಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಗಂಗಾ 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 ನೀವು ಬಂದ್ಬಿಟ್ರಾ? ಗಂಗಾ ಗಂಗಾ ಏನು? ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ ಬನ್ನಿ. ಅಂದ್ರೆ ನಾನು ಹೋಗೋವಾಗ ಮುಂದೆ ಬರ್ತೀಯಲ್ವಾ? ಈವ್ನಿಂಗ್ ಮಲ್ಗೆ ಹೂ ತಗೊಂಡ್ ಬಂತ ಹೇಳ್ತೀಯಲ್ವಾ? ಹಾಗೆ ಒಂದ್ ಹಗ್ಗು ಅದ್ ಕೊಡ್ತೀಯ ಅಲ್ವಾ? ಆಹಾ, ಎದ್ರು ಬರ್ತೀನಿ. ಅದಕ್ಕಿಂತ ಹೆಚ್ಚು ಏನು ಕೇಳಲ್ಲ, ಏನು ಕೊಡಲ್ಲ. ಬನ್ನಿ. ಬನ್ನಿ. ಅಯ್ಯೋ ಏನಾಯ್ತು ಬಂಗಾರ? ಭುಜದ ಹತ್ರ ನೋವಾಗ್ತಿದ್ಯಾ? ನಾನಿ ಡಾಕ್ಟರ್ ಫೋನ್ ಮಾಡು. ಓಕೆ ಸರ್. ಡ್ಯಾಡ್ ಆಂಬುಲೆನ್ಸ್ ಕಾಲ್ ಮಾಡಿ. ಅಜ್ಜಿ ನೀರ್ ಬಿಸಿ ಮಾಡಿ. ಚಿಕ್ಕಮ್ಮ ಬೆಡ್ ರೆಡಿ ಮಾಡಿ. ಇರಿ 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 ಇರಿ, ನನ್ಗೇನೂ ಆಗಿಲ್ಲ. ನೀವು ಆಫೀಸಿಗೆ ಹೊರಡಿ. ಅದೇನು ಈಗ ತಾನೆ ಅಂದೆ? ಆಹಾ ಅಂತ ಕೂಡ ಹೇಳ್ತೀನಿ. ನಿಮ್ಗೇನ್ ಸಮಸ್ಯೆ? ಅದು ಜೊತೆಗೆ ಇರೋಣ ಅಂತ. ಅಬ್ಬಾ, ಹೋಗ್ತೀರಾ ಇಲ್ವಾ? ಹೊರಡಿ, ನೀವು ಹೊರಡಿ. ಬನ್ನಿ. ಮಾರ್ನಿಂಗ್ ಮಾಮ್. ನೀನು ದೇವಸ್ಥಾನಕ್ಕೆ ಹೋಗಿದ್ಯಂತೆ? ಜೋ ಹೇಳಿದ್ಲಾ? ಹೋಗಿದ್ಯಾ ಇಲ್ವಾ? ಹೋದ್ರೆ ತಪ್ಪೇನು? ಜೈ ಹತ್ರ ಮಾತಾಡೋದ್ಯಂತೆ? ಹೌದು, ಅದಕ್ಕೇನು? ಯಾಕೆ ಈ ತರ ಎಲ್ಲ ರಿಸ್ಕ್ ತಗೋತಿದ್ಯಾ ನಿತ್ಯ? ಸ್ವಲ್ಪ ದಿನ ಅವ್ರ ತಂಟೆಗೆ ಹೋಗ್ಬೇಡ ಅಂತ ಹೇಳಿದ್ನಲ್ವಾ? ಖಾಲಿಯಾಗಿ ಕೂತು ಏನ್ ಮಾಡ್ಲಿ ಮಾಮ್? ಹಾಗಂತ ಈ ತರ ರಿಸ್ಕ್ ತಗೋಬೇಕಾ? ಗೊತ್ತಿಲ್ಲದೆ ಹೋದ್ರೆ ಡೇಂಜರ್ ಅಷ್ಟೇ. ಡೇಂಜರ್ ಅಂತ ಗೊತ್ತಿದ್ದು ಹೋದ್ರೆ ರಿಸ್ಕ್ ಇರಲ್ಲ ಮಾಮ್. ನಿತ್ಯ, ಶಿಟ್, ಇವ್ರು ಯಾಕೆ ಇಲ್ಲಿಗೆ ಬಂದ್ರು?
ನಿತ್ಯ, ಚಂದ್ರಿಕಾ ಕೃಷ್ಣ ಬರ್ತಿದ್ದಾರೆ, ನೀನ್ ಒಳಗಡೆ ಹೋಗು. ಪ್ಲೀಸ್ ನಿತ್ಯ, ಹೋಗು. ನಮಸ್ಕಾರ ರೂಪಾ ಅವ್ರೆ. ಬನ್ನಿ ಬನ್ನಿ. ಏನ್ ಈ ಕಡೆ ಬಂದ್ರಲ್ಲ? ಯಾಕೆ, ನಾವು ಬರ್ಬಾರ್ ಜಾಗನೇ ಇದು? ಅಯ್ಯೋ ಹಾಗೇನಲ್ಲ, ಮೊದ್ಲು ನೀವು ಕೂತ್ಕೊಳ್ಳಿ. ಈ ಮರ್ಯಾದೆಗೇನ್ ಕಡಿಮೆ ಇಲ್ಲ. ಏನ್ ಬಂದಿದ್ದು? ಯಾಕೆ, ನಮ್ಮ ನೋಡಿದ್ರೆ ಭಯ ಆಗ್ತಿದ್ಯಾ? ನನಗ್ಯಾಕ್ ಭಯ? ನಿತ್ಯ ಯಾಕೆ ಬಂದಿದ್ದಾಳೆ? ಡೋರ್ ತಡ್ತಾ ಇದ್ರೆ ತೆಗಿಯೋಕೆ ಇಷ್ಟೊತ್ತು ಯಾಕೆ? ಒಳಗಡೆ ಏನ್ ಮಾಡ್ತಾ ಇದ್ದೆ? ನೀನ್ ಯಾಕಮ್ಮ ಬಂದಿದ್ದು? ಯಾಕೆ ಬರ್ಬಾರ್ದಾ? ಹಾಗಲ್ಲ, ಈ ಟೈಮಲ್ಲಿ ಬಂದಿದ್ಯಲ್ಲ ಅಂತ. ನಿನ್ನೆ ಗುಡಿಲೇನೋ ಎಕ್ಸ್ಟ್ರಾ ಮಾಡ್ತಾ ಇದ್ದೆ. ನಾನೇನಮ್ಮ ಮಾಡ್ದೆ? ಓವರ್ ಆಕ್ಟಿಂಗ್ ಮಾಡ್ಬೇಡ, ನನಗೆಲ್ಲ ಗೊತ್ತು. ಗೊತ್ತಿಲ್ದೆ ನಾನ್ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ಗೊತ್ತಿದ್ ಮಾಡಿದ್ರೋ ಗೊತ್ತಿಲ್ದೆ ಮಾಡಿದ್ಯೋ ತಪ್ಪು ತಪ್ಪೆ, ನಿನ್ನ ಕ್ಷಮಿಸೋದಿಲ್ಲ. ನಾನ್ ಮಾಡಿದ ತಪ್ಪೇನು ಅಂತ ಹೇಳಮ್ಮ. ನೀನು ನನ್ನ ಹತ್ರ ಮುಚ್ಚಿಟ್ಟೆ. ಏನ್ ಮುಚ್ಚಿಟ್ಟಿದ್ದೀನಮ್ಮ? ನನ್ನ ಡಬಲ್ ಕ್ರಾಸ್ ಮಾಡ್ತಾ ಇದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನೇ ಕಣೆ ನಾಟಕ ಅನ್ನೋದು. ನನಗಿದೆಲ್ಲ ಇಷ್ಟ ಆಗಲ್ಲ. ನನ್ನ ಹತ್ರ ನೀನೇನು ಮುಚ್ಚಿಡಕ್ಕಾಗಲ್ಲ ತುಳಸಿ. ನನ್ಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನೋ ನಿನಗೆ ಚೆನ್ನಾಗ್ ಗೊತ್ತು. ಮರ್ಯಾದೆಯಿಂದ ನಿಜ ಒಪ್ಕೋ, ಬದುಕೋತೀಯ. ಹೆತ್ತ ತಾಯಿನೇ ಅನುಮಾನ ಪಡೋ ಮಗಳಿಗೆ ಏನ್ ಹೇಳ್ಬೇಕು ಅಂತ್ಯ? ಸ್ವಂತ ತಾಯಿ ಹತ್ರ ಕೋಪ ಮಾಡ್ಕೊಂಡು ಮಾತಾಡೋ ಮಗಳಿಗೆ ಏನ್ ಹೇಳ್ಬೇಕು ಅಂತ್ಯ? ಅಮ್ಮ, ನಾನೇ ನಿಮ್ಮಮ್ಮ ಅಂತ ನಿನಗಿನ್ನೂ ನೆನ್ಪಿದ್ಯಾ? ಆಗಲ್ಲಮ್ಮ. ಸಾಕು ಕಣೆ, ನನಗೆ ಮೋಸ ಮಾಡಕ್ ಬಂದಿದ್ಯಾ ಅಲ್ವಾ? ನೀನ್ ನಿತ್ಯ ತರ ಬಂದ್ಬಿಟ್ರೆ ನಿತ್ಯ ಇನ್ನೂ ಬದುಕಿದಾಳೆ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ನಾನ್ ನಿನಗ್ ಸುಳ್ಳು ಹೇಳಿದೀನಿ ಅನ್ಕೊಂಡ್ ಬಂದೇನೆ. ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಾನ್ ನಿನಗ್ ಸುಳ್ಳು ಹೇಳಿದೀನಾ? ನಿನಗ್ ಮೋಸ ಮಾಡಿದೀನಾ? ಇವಾಗ ಯಾಕೆ ಇದೆಲ್ಲ? ಹೌದು ಬಿಡು, ದೊಡ್ಡ ಮನೆಗ್ ಸೊಸೆ ಆಗಿದ್ಯಲ್ಲ, ಈ ಬಡವಿ ಅಮ್ಮ ನಿನ್ಗೆ ಕೀಳಾಗೋದ್ಲು. ಅಮ್ಮ, ಅದ್ ಹಾಗಲ್ಲಮ್ಮ. ಮತ್ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಿತ್ಯ ಸತ್ತು ಹೋಗಿದ್ದಾಳೆ ಅನ್ನೋದು ನಿನಗ್ ಗೊತ್ತು. ಸತ್ತು ಹೋಗಿರೋ ನಿತ್ಯನ ಬದುಕಿಸೋದಿಕ್ಕೆ ನಾನೇನಾದ್ರೂ ದೇವ್ರ? ಅಷ್ಟಕ್ಕೂ ಆ ನಿತ್ಯ ಯಾರು? ಸ್ವರೂಪ ಯಾರು? ನಿನಗಿಂತ ಹೆಚ್ಚೇನೆ ಅವ್ರು ನನ್ಗೆ. ನಾನು ಬದುಕ್ತಿರೋದು ನಿನಗೋಸ್ಕರನೇ ಕಣೆ, ಅವ್ರಿಗೋಸ್ಕರ ಅಲ್ಲ. ಯಾಕೆ ನನ್ಗೆ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ಕ್ಷಮ್ಸಮ್ಮ. ಕ್ಷಮ್ಸಲ್ಲ ಕಣೆ. ಇನ್ನೊಂದ್ಸಲ ನನ್ ಕಣ್ಣಿಗೆ ಮೋಸ ಮಾಡಕ್ ನೋಡಿದ್ರೆ ಇನ್ಯಾವತ್ತೂ ನಿನ್ ಕಣ್ಣಿಗೆ ಕಾಣಿಸಲ್ಲ. ಅಮ್ಮ, ಹೌದೇ, ನೀನ್ ನನ್ನ ಅನುಮಾನ ಪಡೋದೇ ಆದ್ರೆ ಈ ಅಮ್ಮ ನಿನ್ಗಿಲ್ಲ ಅನ್ಕೊಂಡ್ಬಿಡು. ನಾನ್ ನಿನ್ ಸಂತೋಷ ಬಯಸೋಳೆ ಹೊರತು ನಿನ್ ಸಂತೋಷಕ್ಕೆ ಅಡ್ಡಿ ಬರೋಳಲ್ಲ. ಈ ವಿಷಯ ನಿನಗೆ ಅರ್ಥ ಆಗಿದ್ದಿನ ಮತ್ತೆ ಈ ಅಮ್ಮನ ಹತ್ರ ಬಾ, ಹೊರಟೋಗು. ಅಮ್ಮ,
ಅಲ್ಲಿವರೆಗೂ ನಿನ್ ಮುಖ ನನಗ್ ತೋರಿಸ್ಬೇಡ, ಹೋಗು. ನನ್ನ ಕ್ಷಮಿಸ್ಬಿಡು ಗಂಗಾ. ಪದೇ ಪದೇ ನಾನ್ ನಿನಗ್ ಸುಳ್ಳು ಹೇಳ್ತಾ ಇದ್ದೀನಿ, ನಿನಗ್ ಮೋಸ ಮಾಡ್ತಾ ಇದ್ದೀನಿ. ಆದ್ರೆ ಇದೆಲ್ಲ ನಿನ್ ಭವಿಷ್ಯಕ್ಕೋಸ್ಕರ ಕಣೆ. ಈ ಸಾತ್ತಾಯಿನ ಅರ್ಥ ಮಾಡ್ಕೋ. ನೀವಿನ್ನೇನು ಯೋಚನೆ ಮಾಡಬೇಡಿ ಮೇಡಮ್, ಸಾರ್ ಬರೋ ಟೈಮ್ ಆಯ್ತು. ನೀವೀಗೆ ನಿತ್ಯ ಮೇಡಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸಾರ್ ಆಮೇಲೆ ಮತ್ತೆ ಅಪ್ಸೆಟ್ ಆಗ್ಬಿಡ್ತಾರೆ. ಇಲ್ಲ ನಾಣಿ ಅವ್ರೆ, ನಿತ್ಯ ವಿಷಯ ಏನೋ ಡಿಸೈಡ್ ಆಗೋವರೆಗೂ ನನಗೆ ಸಮಾಧಾನ ಇಲ್ಲ. ಬೇಡ ಅಂದ್ಕೊಂಡ್ರು ಅದೇ ಯೋಚನೆ ಬರ್ತಾ ಇದೆ. ಸರಿ ಮೇಡಮ್, ತುಂಬಾ ಲೇಟ್ ಆಯ್ತು, ನಾನು ಮನೆಗೆ ಹೊರಡ್ತೀನಿ. ಬರ್ತೀನಿ ಮೇಡಮ್. ಏನ್ ನಾಣಿ ಮನೆಗೆ ಹೊರಟ? ಹೌದು ಸರ್. ಹೋದ್ರಾಯ್ತು, ಒಳಗಡೆ ಬಾ. ನಡಿ ಡಾರ್ಲಿಂಗ್. ಹೌದು ನಾಣಿ, ಮಾರ್ನಿಂಗ್ ಇಂದ ಆಫೀಸಿಗೆ ಬರ್ಲಿಲ್ಲ. ಅದೇನ್ ಸರ್, ಮೇಡಮ್ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಏನ್ ತಂದ್ರಿ? ಹಾ, ಏನು ತರ್ಲಿಲ್ವೋ? ಇವ್ರಿಬ್ರು ಶಾಪಿಂಗ್ ಅಂತ ಹೋಗಿದ್ರೋ ಇಲ್ಲ ನೆಪದಲ್ಲಿ ಬೇರೆ ಎಲ್ಲಾದ್ರೂ ಹೋಗಿದ್ರಾ? ಇದೇನ್ ಗಂಗಾ, ನೀನ್ ಕೇಳಿದ್ರೆ ಹೇಳ್ತಾರ? ಹೇಳೋ. ಶಾಪಿಂಗ್ಗೆ ಹೋಗಿದ್ವಿ ರೀ. ನಿಮ್ಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ತರ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಒಳ್ಳೆ ಗಿಫ್ಟ್ ಏನೂ ಸಿಗ್ಲಿಲ್ಲ. ನೀನೇ ನನ್ ಸರ್ಪ್ರೈಸ್ ಬೇಬಿ, ಮತ್ತೆ ನನಗ್ ಬೇರೆ ಗಿಫ್ಟ್ ಬೇಕಾ? ಗಂಗನ್ಗಿಂತ ದೊಡ್ಡ ಗಿಫ್ಟು ಮತ್ತೆ ನಿನಗ್ ಸಿಗಲ್ಲ. ಗಂಗಾ ನಿನಗ್ ದೇವ್ರು ಕೊಟ್ರು ವರದಾನ ಅಂದ್ಕೋ. ಇವ್ರೊಬ್ರು ಟೈಮ್ ಸಿಕ್ಕಿದ್ರೆ ಸಾಕು ಅವಳನ್ನ ವೋ ಅಂತ ಹೊಗಳ್ಬಿಡ್ತಾರೆ. ಇದೆಲ್ಲ ಎಷ್ಟ್ ದಿನ ಬಿಡು, ಆಮೇಲೆಲ್ಲ ಅಳು ಮಾತ್ರ. ಹೋಗಿ ಫ್ರೆಶ್ ಆಗ್ಬಿಟ್ ಬಾಪ, ಊಟ ಮಾಡೋಣ. ಓಕೆ ಚಿಕ್ಕಮ್ಮ. ಸರ್, ಆ ಬ್ರೀಫ್ ಕೇಸ್ ಕೊಡಿ, ಇಲ್ಲಿ ಆಫೀಸ್ ರೂಮಲ್ಲಿ ಇಡ್ತೀನಿ. ಅದೇನ್ ಬೇಡ ನಾಣಿ, ನನ್ ರೂಮಲ್ಲೇ ಇಟ್ಕೋತೀನಿ. ಏನ್ ಸರ್ ನೀವು, ಬೆಳಗಿಂದ ನಾನು ಆಫೀಸ್ಗೆ ಬಂದಿಲ್ಲ, ಆಫೀಸ್ ಕೆಲಸ ಒಂದು ಕೂಡ ಮಾಡಿಲ್ಲ. ಇವಾಗ ಈ ಕೆಲಸನಾದ್ರೂ ಮಾಡಿ ನನ್ನ ಸ್ವಾಮಿ ಭಕ್ತಿನ ತೋರಿಸ್ಬೇಕು. ಕೊಡಿಲಿ. ಬೇಕಾಗಿಲ್ಲ ಅಂತ ಹೇಳಿದ್ನಲ್ವಾ? ನಾನಿವತ್ತು ಆಫೀಸ್ಗೆ ಬರ್ಲಿಲ್ಲ ಅಂತ ನಿಮ್ಗೆ ನನ್ ಮೇಲೆ ಕೋಪ ಬಂದಿದೆ ಅಲ್ವಾ ಸರ್? ಅದಕ್ಕೆ ನೀವು ನನಗೆ ಆ ಬ್ರೀಫ್ ಕೇಸ್ ಕೊಡ್ತಿಲ್ಲ. ಹಾಗೆಲ್ಲ ಏನಿಲ್ಲ ನಾಣಿ. ಮತ್ತೆ ಹಾಗಾದ್ರೆ ಕೊಡ್ಬೋದಲ್ಲ? ಬೇಡ. ಕೊಡಲ್ವಾ? ಕೊಡೋ. ಅದ್ರಲ್ಲೇನ್ ಮಾಣಿಕ್ಯ ಗಿಣಿಕ್ಯ ಇದೆಯಾ ಏನೋ? ವಜ್ರ ವೈಡೂರ್ಯ ಏನಾದ್ರೂ ಇದೆಯೇನೋ? ಏನ್ ಸರ್ ಇದ್ರೆ ಏನು? ನಮ್ ಸರ್ಗೆ ನನ್ನ ಮೇಲೆ ಅಷ್ಟಾದ್ರೂ ನಂಬಿಕೆ ಇಲ್ಲ ಅನ್ಕೊಂಡಿದ್ದೀರಾ? ನೀವು ಕೊಡಿ ಸರ್. ಬೇಡ ರಾಣಿ. ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗಾಯ್ತು. ಇದು ನನ್ನ ಸ್ವಾಮಿ ಭಕ್ತಿಗೆ ಅಗ್ನಿ ಪರೀಕ್ಷೆ, ನೀವು ಕೊಡ್ಲೇಬೇಕು. ಕೊಡಲ್ಲ. ಕೊಡಿ ಸರ್. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ ನೋಡಿ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ಇದು ನನ್ನ ಪರ್ಸನಲ್. ಆದ್ರೂ ಸರಿ, ನೀವು ಕೊಡ್ಲೇಬೇಕು. ಕೊಡಿ ಸರ್. ನಾಣಿ ಬಿಡು. ಬೇಡ ನಾಣಿ. ಕೊಡಿ ಸರ್. ಏನತ್ತೆ, ನಿಮ್ಗೆ ಮಾವ ತರ್ಲಿಲ್ವಾ? ತುಂಬಾ ಸಲ ತಂದಿದಾರಮ್ಮ. ನನ್ಗೆ ನನ್ ಗಂಡ ತಂದ್ರು ಅಷ್ಟೇ ಅಲ್ವಾ? ಅಷ್ಟೇನಮ್ಮ, ಇದ್ರಲ್ಲಿ ತಪ್ಪೇನೂ ಇಲ್ಲ. ಥ್ಯಾಂಕ್ ಯು ಅಜ್ಜಿ. ಇದಕ್ಕ ಸರ್ ನೀವು ನನಗೆ ಸೂಟ್ ಕೇಸ್ ಕೊಡಲ್ಲ ಅಂದಿದ್ದು?
ಮನೆಗೆ ಹೊಟ್ಟಿದ್ದವನ್ನ ಒಳಗಡೆ ಕರೆದೆ ನೋಡು, ಅದು ನನ್ ತಪ್ಪು ನಾಣಿ. ನಾಣಿ ಪುಣ್ಯದಿಂದ ನಿನ್ಗೆ ಗಂಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ರಿಗೂ ಗೊತ್ತಾಯ್ತು ಕಣೋ. ಅದಕ್ಕೆ ಸರ್ ನನ್ನಂತ ಪಿ ಎ ಜೈ ಸರ್ ಪಕ್ಕದಲ್ಲೇ ಇರ್ಬೇಕು ಅನ್ನೋದು. ಎಲ್ಲ ಕಂಡಿದ್ದೀನಿ, ಸಾಕ್ ಮನೆಗೆ ಹೊರಡೋ. ಹೇಯ್, ನಿನ್ನಂತವ್ನು ಒಬ್ಬ ಇದ್ರೆ ಸಾಕು ಬೆಂಕಿ ಹಚ್ಚಕ್ಕೆ. ಏನ್ ಸರ್, ನಾನು ಲಂಕೆಗಷ್ಟೇ ಬೆಂಕಿ ಹಚ್ಚೋದು, ಅಯೋಧ್ಯೆಗಲ್ಲ. ಬರ್ತೀನಿ ಸರ್. ಗುಡ್ ನೈಟ್ ಮೇಡಮ್. ಇವನು ಓವರ್ ಆಕ್ಷನ್. ಒಳಗಡೆ ಹೋಗಿ. ಅಜ್ಜಿ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ಬಾ ಬಂಗಾರ. ಗಂಗಾ ಶಾಪದಿಂದ ಸಾಯ್ತಾಳೆ ಅಂತ ನಿಂಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಆ ಶಾಪ ಗಂಗಾನ ಯಾವಾಗ ಸಾಯಿಸುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಬೇರೆ ಇದ್ರೆ ಗಂಗಾ ಸಾವುಗೋಸ್ಕರ ಎದ್ರು ನೋಡೋದನ್ನ ಬಿಟ್ರೆ ನೋ ಯೂಸ್. ಅದೇ ನಾವು ಕೈ ಜೋಡಿಸಿದ್ವಿ ಅಂದ್ಕೊಳ್ಳಿ, ನಮಗ್ ಬೇಕಾದ ಹಾಗೆ ಗಂಗಾಗೆ ಸಾವು ಬಂದೇ ಬರುತ್ತೆ. ನಾವೇ ಗಂಗಾನ ಮುಗಿಸಬಹುದು. ಯೋಚನೆ ಮಾಡು ನಿತ್ಯ, ಗಂಗಾ ಸಾವುಗೋಸ್ಕರ ಕಾಯ್ಬೇಕಾ ಇಲ್ಲ ನಾವೇ ಗಂಗಾನ ಸಾಯಿಸ್ಬೇಕಾ? ಜೈ ನಿನ್ಗೆಷ್ಟು ಮುಖ್ಯನೋ ನಮಗ್ ಗೊತ್ತು. ಆ ಸ್ಥಾನಕ್ಕೆ ಬರೋದಕ್ಕೆ ನೀನೆಷ್ಟು ಒದ್ದಾಡ್ತಿದ್ಯೋ ನಮಗ್ ಗೊತ್ತು. ನಿನ್ ಶತ್ರು ನಮ್ಮ ಶತ್ರು ಇಬ್ರು ಒಬ್ಳೆ. ನಿನ್ ಸೇಡು ನಮ್ ಸೇಡು ಎರಡು ಒಂದೇ. ಅದಕ್ಕೆ ನಮ್ ಜೊತೆ ಕೈ ಜೋಡ್ಸು, ಗಂಗಾನ ಮುಗಿಸ್ಬಿಡೋಣ. ಇನ್ನೇನು ಯೋಚನೆ ಮಾಡಬೇಡಮ್ಮ. ನಮ್ಗೆ ಸ್ವಪ್ನ ಹೇಗೋ ನೀನು ಹಾಗೆ. ಜೈ ಪಕ್ಕದಲ್ಲಿರ್ಬೇಕು ಅನ್ನೋದು ನಿನ್ನಾಸೆ ಆದ್ರೆ ಜೈ ಪಕ್ಕದಿಂದ ಗಂಗಾನ ತೊಲಗಿಸೋದು ನಮ್ಮ ಆಸೆ. ಬೇಗ ನಿರ್ಧಾರ ಮಾಡು. ಕೈ ಜೋಡ್ಸು ನಿತ್ಯ, ತಡ ಮಾಡ್ಬೇಡ. ಮೇಡಮ್, ಓ ಶಿಟ್, ಇವನ್ ಕಣ್ಣಿಗೆ ಯಾಕೆ ಬಿತ್ತೆ? ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಏನ್ ಮೇಡಮ್, ಜಾಗಿಂಗ್ ಬಂದ್ರಾ? ಇಲ್ಲ, ಜನ ಹೇಗಿದಾರೋ ನೋಡಕ್ ಬಂದೆ. ಗುಡ್ ಜೋಕ್ ಮೇಡಮ್, ಗುಡ್ ಜೋಕ್. ಹೌದು, ಒಬ್ರೇ ಬಂದಿದ್ದೀರಲ್ಲ, ಸಾರಲ್ಲಿ? ಯಾವ ಸಾರು? ಮತ್ತೆ ಜೋಕ್ ಮಾಡ್ಬಿಟ್ರಿ. ನಿಮ್ ಸೆನ್ಸ್ ಆಫ್ ಹ್ಯೂಮರ್ ಸೂಪರ್. ಜೈ ಸಾರ್ ಇಲ್ದೆ ನೀವು ಒಬ್ರೇ ಜಾಗಿಂಗ್ ಬರೋದು ವಂಡರ್ ಥಿಂಗ್. ನೀನ್ ನನ್ನ ಎದುರಿಗೆ ಬಂದಿದ್ದು ವರ್ಸ್ಟ್ ಥಿಂಗ್. ಯಾಕೆ ಮೇಡಮ್, ಟೆನ್ಷನ್ ಅಲ್ಲಿ ಇದ್ದೀರಾ? ನಥಿಂಗ್. ನೀವ್ ಇನ್ನೂ ಆ ನಿತ್ಯ ಮೇಡಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಸತ್ತೋದ್ಲಲ್ಲ. ಅದೇ ಅಲ್ವಾ ಮೇಡಮ್ ನಾನು ಹೇಳಿದ್ದು. ಇನ್ನು ನೀವು ಅವ್ರ ಬಗ್ಗೆ ಮರ್ತು ಬಿಡಿ. ಮರ್ತಾಯ್ತು. ಅಪ್ಪ, ಮರ್ತು ಬಿಟ್ರಾ? ಇನ್ಮೇಲಾದ್ರೂ ನೀವು ಆರಾಮಾಗಿರಿ. ಸರಿ, ಓಕೆ, ಬಾಯ್. ಬಾಯ್ ಮೇಡಮ್. ಇವನನ್ನ ನೋಡಿರೋ ವಿಷಯ ಮನೇಲಿ ಹೇಳ್ಬಿಟ್ರೆ? ಎಕ್ಸ್ಕ್ಯೂಸ್ ಮೀ. ಯಾರನ್ನ ಮೇಡಮ್? ನನ್ನ? ಏನ್ ಮೇಡಮ್ ಹೊಸದಾಗ ಕರಿತಾ ಇದ್ದೀರಾ? ಏನಿಲ್ಲ, ನಾನು ಜಾಗಿಂಗ್ ಬಂದಿದ್ನ ಮನೇಲಿ ಹೇಳ್ಬೇಡ. ಹೇಳಿದ್ರಿ ಏನ್ ಮೇಡಮ್? ಅಂದ್ರೆ ಜೈಗೆ ಹೇಳ್ದೆ ಬಂದ್ಬಿಟ್ಟೆ. ಗೊತ್ತಾದ್ರೆ ಫೀಲ್ ಆಗ್ತಾರೆ. ಓಕೆ ಮೇಡಮ್, ಹೇಳಲ್ಲ. ನಂಗ್ ಕೂಡ ಹೇಳ್ಬಾರ್ದು. ಯಾವ ವಿಷಯ ಮೇಡಮ್? ನಾನು ಜಾಗಿಂಗ್ ಬಂದಿರೋ ವಿಷಯ. ಅದ್ಯಾಕ್ ಮೇಡಮ್? ಅಂದ್ರೆ ಮನೇಲಿ ನನ್ಗೆ ಹೇಳೋದ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸರಿ ಇರಲ್ಲ ಅಂತ. ಕರೆಕ್ಟ್ ಮೇಡಮ್, ಯಾರಿಗೂ ಹೇಳಲ್ಲ, ನಿಮಗೂ ಕೂಡ ಹೇಳಲ್ಲ.
ವೆರಿ ಗುಡ್ ನಾಣಿ. ಬಾಯ್. ನಾಣಿ ಅಂತಿದಾರಲ್ಲ, ಯಾವಾಗ್ಲೂ ನಾಣಿ ಅವರೇ ಅಂತಿದ್ರು ತಾನೆ. ಆಗ ನೋಡಿದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಕರೆದ್ರು. ಸಾರ್ನ ಅವರು ಅಂದೆ ಜೈ ಅಂತ ಕರೆದ್ರು. ಇವ್ರು ಗಂಗಾ ಮೇಡಮ್ ಅಲ್ವಾ? ನಿತ್ಯ ಮೇಡಮ್ಮ? ವಾಟರ್ ಬರ್ತಿದ್ಯಲ್ಲ ರೀ? ಹೌದು, ಬರ್ತಾ ಇದೆ. ಅಂದ್ರೆ ಬೇಕು ಅಂತ ಸುಳ್ಳು ಹೇಳಿದ್ರಿ ನೀವು? ಇಲ್ವಲ್ಲ, ನೀನ್ ಬಂದ್ಮೇಲೆ ನನ್ನ ಲೈಫಿಗೆ ಬೆಳಕ್ ಬಂತಲ್ಲ, ಹಾಗೆ ಈ ವಾಟರ್ ಬಂತು. ತಾವು ಹೀಗೆ ತುಂಟಾಟ ಮಾಡೋರೆ ಅಂತ ನಾನ್ ಮೊದ್ಲೇ ಅನ್ಕೊಂಡಿದ್ದೆ. ಒಳ್ಳೆ ಚಿಕ್ಕ ಮಕ್ಳಾಗೆ ಮಾಡ್ತೀರಲ್ರಿ ನೀವು. ಚಿಕ್ಕ ಮಕ್ಳು ಹಾಗಲ್ಲ, ತುಂಟುತನ ಅಂತ ಹೇಳು. ಅಬ್ಬಾ ಬಿಡ್ರಿ ನೀವು. ಬಿಡೋಕಲ್ಲ ಕರ್ದಿದ್ದು. ಮನೇಲಿ ಎಲ್ರು ಇದಾರೆ. ಈ ರೂಮಲ್ಲಿ ನಾವಿಬ್ರೇ ಇರೋದು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಸ್ನಾನ ಮಾಡ್ಕೊಂಡು ಬನ್ನಿ. ನಿತ್ಯ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನಿತ್ಯ, ಹೇಳ್ತಾ ಇರೋದು ನಿಂಗೆ. ಏನು? ನೀನ್ ಯಾಕೆ ಆ ಥರ ಇದೆಯಾ? ಏನಾಯ್ತು? ನಥಿಂಗ್. ಓಕೆ, ಬಾಯ್. ಜೈ ಕಾರ್ ಬಂತಲ್ಲ. ಜೈ, ಗಂಗಾ, ನಾಣಿ ಎಲ್ಲರೂ ಬರ್ತಿದಾರಲ್ಲ, ಏನಾಗಿರುತ್ತೆ? ನಿತ್ಯ, ನೀನ್ ಇಲ್ಲೇ ಇರು. ನಾನು ಕೆಳಗೆ ಹೋಗಿ ವಿಷಯ ಏನು ಅಂತ ತಿಳ್ಕೊಂಡು ಅವ್ರನ್ನ ಕಳಿಸ್ತೀನಿ. ಓಕೆ? ನೀವೇನ್ ಮಾಡ್ತಿದ್ದೀರಾ ಮೇಡಮ್? ನಿತ್ಯ ಮೇಡಮ್ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಜೈ ಸರ್ ಜೊತೆಗೆ ಈ ಮನೆಗೆ ಬಂದಿದ್ದೀರಾ. ಇಲ್ಲೇ 3 ದಿನ ಇರ್ಬೇಕು ಅಂತಿದ್ದೀರಾ. ಜೊತೆಗೆ ಫ್ಯಾಷನ್ ಶೋ ಟೈಟಲ್ ಬೇಕು ಅಂತಿದ್ದೀರಾ. ನನಗಂತೂ ಏನು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಿಮ್ ಪ್ಲಾನ್ ಏನು ಮೇಡಮ್? ಹೇಳದ್ನಲ್ಲ ನಾಣಿ ಅವ್ರೆ, ಬಿಲ್ಲದೊಳಗಿರೋ ಇಲಿನ ಹೊರಗಡೆ ತರಬೇಕು ಅಂದ್ರೆ ಬೆಂಕಿ ಹಚ್ಬೇಕು.
ಹುತ್ತದಲ್ಲಿರೋ ಹಾವನ್ನ ಹೊರಗಡೆ ಕರ್ಸ್ಬೇಕು ಅಂದ್ರೆ ಪುಂಗಿ ಊದ್ಬೇಕು. ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು ಮೇಡಮ್, ಆದ್ರೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಹೇಗೆ ಅಂತ. ಇದೆ. ನಿತ್ಯ ಅಷ್ಟು ಈಸಿಯಾಗಿ ಹೊರಗ್ ಬರೋ ಜಾತಿ ಅಲ್ಲ. ಅವಳು ಹೊರಗಡೆ ಬರ್ಬೇಕು ಅಂದ್ರೆ ಅವಳು ಈಗೋನ ಹರ್ಟ್ ಮಾಡ್ಬೇಕು. ಇನ್ 3 ದಿನನೂ ನಾನ್ ಮಾಡೋ ಕೆಲ್ಸ ಅದೇ. ನಿತ್ಯ ಈ ಮನೇಲೇ ಇದ್ದಾಳೆ ಅಂತ ನಮಗ್ ಗೊತ್ತು. ಒಳಗೆಲ್ಲೋ ಅಡ್ಗಿ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿರೋದು ಗೊತ್ತು. ನಮ್ ಪ್ರತಿ ಮಾತು ಅವಳ ಕಿವಿ ಮೇಲೆ ಬೀಳುತ್ತೆ ಅಂತ ಗೊತ್ತು. ಅದಕ್ಕೆ ನಿತ್ಯ ವೀಕ್ನೆಸ್ ಆಗಿರೋ ಫ್ಯಾಷನ್ ಶೋ ಹೆಸರು ಹೇಳಿದ್ದು. ನಿತ್ಯಗೆ ಫ್ಯಾಷನ್ ಶೋ ಅಂದ್ರೆ ಪ್ರಾಣ. ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಇರೋಕ್ಕಾಗಲ್ಲ.